ನನ್ನ ಮುದ್ದು ಮಕ್ಕಳೇ, ಈ ಪೋಷಕ ಸಭೆಯ ಉದ್ದೇಶವನ್ನ 2 ಜನ ಟೀಚರ್ ನೆಕ್ಸ್ಟ್ ಹೇಳ್ತಾರೆ. ಈಗ ಇನ್ನು 15 ದಿನ ಪರೀಕ್ಷೆ ಇದೆ. ಪರೀಕ್ಷೆಗಾಗಿ ಮಕ್ಕಳ ಜೊತೆಗೆ ಯಾವ ರೀತಿ ಕುಟುಂಬವನ್ನು ಓದಿಸ್ಬೇಕು ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ವಿಷಯವನ್ನ ನೀಲಾಕ್ಷಿ ಮೇಡಮ್ ಹೇಳ್ತಾರೆ. ನಾನು ಒಂದು ಸಂತೋಷದ ವಿಷಯವನ್ನ ಹಂಚ್ಕೊಳ್ತೇನೆ ಅಷ್ಟೇ. ಮೊನ್ನೆ ನಾವು ಸೆಂಡಪ್ ಬೀಳ್ಕೊಡುಗೆ ಸಮಾರಂಭವನ್ನ ಮಾಡಿದ್ವಿ ಶಿಕ್ಷಕರಿಗೆ. ಮತ್ತೆ ನನಗೂ ಕೂಡ ಸನ್ಮಾನ ಕಾರ್ಯಕ್ರಮವನ್ನ ಮಾಡಿದ್ವಿ. ಮಾಡಿ 2-3 ದಿವಸಕ್ಕೆ ನಮ್ಮ ನೇರಲಿಗೆ ಶಾಲೆಗೆ ಉತ್ತಮ SDMC ಅವಾರ್ಡ್ ಪ್ರಶಸ್ತಿ ಬಂತು. ನಮ್ಮ ಶಾಲೆಗೆ ಜೋರಾಗಿ ಚಪ್ಪಾಳೆ ಹೊಡ್ರಿ. ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ನೇರಲಿಗೆ ಶಾಲೆಯನ್ನ ಗುರುತಿಸಿ ಒಂದು ಅತ್ಯುತ್ತಮ ಪ್ರಶಸ್ತಿಯನ್ನ ತೆಗೆದುಕೊಳ್ಳೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದ್ರ ಹಿಂದೆ ಇದರಲ್ಲಿ ಪ್ರತಿಯೊಬ್ಬ ಊರಿನ ಗ್ರಾಮಸ್ಥರ ಸಹಕಾರ ಇದೆ. ಹಿಂದೆ ಒಂದು SDMC ಆಡಳಿತ ಮಾಡಿ ಹಿಂದೆ 3 ಕಮಿಟಿಯವರ ಶ್ರಮ ಇದೆ. ಈಗಿನವರ ಶ್ರಮ ತುಂಬಾ ಇದೆ. ಹಾಗೆ ಪ್ರತಿಯೊಬ್ಬ ಊರ ನಾಗರಿಕರ ಪ್ರತಿಯೊಬ್ಬರ ಜವಾಬ್ದಾರಿನಿದೆ. ಒಂದು 100 ರೂಪಾಯಿಯಿಂದ ಹಿಡಿದು 50,000 ರೂಪಾಯಿ ದೇಣಿಗೆ ಕೊಟ್ಟವರ ಪರಿಶ್ರಮದ ಫಲವಾಗಿ ನಮ್ಮ ಶಾಲೆಯನ್ನ ಅತ್ಯುತ್ತಮವಾಗಿ ಸುಂದರವಾಗಿ ಒಂದು ಮಾಡಿದ್ದಕ್ಕಾಗಿ ನಮಗೆ ಜಿಲ್ಲಾ ಮಟ್ಟದಲ್ಲಿ, ಅದು ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗಿದೆ. ಜಿಲ್ಲೆಯಿಂದ ಬಂದು ಪ್ರತಿಯೊಂದನ್ನು ಮಾನದಂಡಗಳನ್ನ ಪರಿಶೀಲನೆ ಮಾಡ್ತಾರೆ. ಜಿಲ್ಲೆಯಿಂದ ರಾಜ್ಯ ಕಳಿಸ್ತಾರೆ. ರಾಜ್ಯದಲ್ಲಿ ನಮ್ಮ ಶಾಲೆ ಆಯ್ಕೆ ಆಗಿದೆ ಅಂತಂದ್ರೆ ಇಷ್ಟು ಸಂತೋಷದ ವಿಷಯ ಬೇರೆ ಇಲ್ಲ. ನನಗಂತೂ ಬಹಳ ಸಂತೋಷ ಆಗಿದೆ. ನಿಮಗೆಲ್ಲ ಸಂತೋಷ ಆಗಿದೆ ಅಂತ ತಿಳ್ಕೊಂಡೆ. ನಾನು ಸಂತೋಷ ಆಗಿದೆ ಎಲ್ಲರಿಗೂ. ಮತ್ತೆ ಬೇರೆ ಸಮಾರಂಭದಾಗ ಹಂಚ್ಕೊಳಕ್ ಆಗ್ತದೆ ಇಲ್ಲ ಗೊತ್ತಿಲ್ಲ. ಆ ಸಮಯ ಸಿಕ್ಕರೆ ಹಂಚ್ಕೊಳ್ಳೋಣ. ಅಂದ್ರೆ ಸ್ವಲ್ಪ ವಿಷಯ ಹೇಳೋಣ ಅಂತ ಹೇಳಿ. ಮೊದಲು ಗೀತಾ ಟೀಚರ್ಗೆ ಮೊದಲೇ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಬಂದಿತ್ತು. ಅವ್ರಿಗೆ ಕೋಡಿಹಳ್ಳಿ ಶಾಲೆಯಲ್ಲಿ ಇರ್ಬೇಕಾದ್ರೆ ಒಂದು ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಪಡ್ಕೊಂಡು ಬಂದಿದ್ರು. ಹಿಂದಿನ ವರ್ಷ ಪಾಲಕ್ಷಪ್ ಸರಿಗೆ ಬಂದಿತ್ತು. ಈ ವರ್ಷ ನನಗ್ ಬಂದಿತ್ತು. ಹಾಗೆ ಮತ್ತೆ ನಾನು ಒಂದು ಉತ್ತಮ ಶಾಲೆಯ ಯಶೋಗಾಥೆ ವಿಡಿಯೋ ಮಾಡಿ ಕಳಿಸಿದ್ದೆ ರಾಜ್ಯ ಮಟ್ಟಕ್ಕೆ. ಅದಕ್ಕೂ ಕೂಡ ನಮಗೆ ಒಂದು ಉತ್ತಮವಾದಂತ ಪ್ರಶಸ್ತಿ ಬಂದಿತ್ತು ನಮ್ಮ ಶಾಲೆಗೆ. ಹಾಗೆ ಇತ್ತೀಚೆಗೆ ನಮ್ಮ ಒಂದು ಶಾಲೆಗೆ ಉತ್ತಮವಾದ SDMC ಪ್ರಶಸ್ತಿ ಬಂದಿದೆ. ಇದು ಪ್ರಶಸ್ತಿಯನ್ನ ತೆಗೆದುಕೊಳ್ಳುವುದು ಅಷ್ಟು ಸುಲಭ ಇಲ್ಲ. ಊರಿನವರ ಒಂದು ದಾನದ ಸಂಗ್ರಹದಿಂದ ನಮ್ಮ ಶಾಲೆ ಅತಿ ಸುಂದರವಾಗಿ ಕಾಣ್ತಾ ಇದೆ. ಎಲ್ಲ ಒಂದು ವ್ಯವಸ್ಥೆ ಇದೆ. ಉತ್ತಮ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರಿದ್ದಾರೆ, ಉತ್ತಮವಾದಂಥ ಮಕ್ಕಳಿದ್ದಾರೆ, ಉತ್ತಮವಾದಂಥ SDMC ಇದೆ. ಹೀಗಾಗಿ ನಮ್ಮ ಶಾಲೆಗೆ ಒಂದು ಅತ್ಯುತ್ತಮ SDMC ಪ್ರಶಸ್ತಿ 75,000 ರೂಪಾಯಿ ಅವಾರ್ಡ್. 75,000 ರೂಪಾಯಿ ಅವಾರ್ಡು. ಅದ್ರ ಜೊತೆಗೆ ನಮ್ಮ ಸುರೇಶ್ ಬಾರಮಗೌಡರು ಇನ್ನೊಂದು 25,000 ರೂಪಾಯಿ ಸೇರಿಸಿ ಮತ್ತೆ ನಮ್ಮ ಶಾಲೆಗೆ ಏನು ಅವಶ್ಯಕತೆ ಐತಿ ಆ ಕೆಲಸಗಳನ್ನ ಒಂದು ಕ್ರಿಯಾ ಯೋಜನೆ ಮಾಡಿಕೊಂಡು ಏನು ಅವಶ್ಯಕತೆ ಇದೆಯೋ ಆ ಕೆಲಸವನ್ನ ಮಾಡಿಸ್ಕೊಡ್ರಿ ಅಂತ ಹೇಳಿದ್ದಾರೆ. ಇದು ಬಹಳ ಖುಷಿ. ಈಗ ನಿನ್ನೆ ನಮ್ಮ ಶಾಲೆಯನ್ನ ನೋಡ್ಲಿಕ್ಕೆ ಜಿಲ್ಲಾದಿಂದ ಶಾಲೆಗಳನ್ನ ನೇಮಿಸಿದ್ದಾರೆ. ನಿನ್ನೆ 5 ಶಾಲೆಯವರು ಒಂದೊಂದು ಶಾಲೆಯಿಂದ ಹೆಡ್ ಮಾಸ್ಟ್ರು, ಅಧ್ಯಕ್ಷರು, 5 ಜನ ಸದಸ್ಯರು ಬಂದು ನಮ್ಮ ಶಾಲೆಯನ್ನ ವೀಕ್ಷಣೆ ಮಾಡಿ ಫೋಟೋ ಮಾಡ್ಕೊಂಡು ಹೋಗಿದ್ದಾರೆ. ನಿನ್ನೆ 5 ಜನ. ಮೊನ್ನೆ 1 ಶಾಲೆ ಬಂದಿತ್ತು. ಹಿಂದೆ ಒಂದು 4-5 ಶಾಲೆ ಬಂದಿತ್ತು. ಆಮೇಲೆ ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ನೇರಲಿಗೆ ಶಾಲೆ ನೋಡ್ಲಿಕ್ಕೆ ಪ್ರತಿದಿನ ನಮಗೆ ಎಲ್ಲಿ ಸುಮಾರು 15ನೇ ತಾರೀಕಿನ ಮಟ್ಟ ಇದೆ. ಈ ಎಲ್ಲ ಒಂದು ತಂಡಗಳು ಬಂದು ವೀಕ್ಷಣೆ ಮಾಡಿ ನಮ್ಮ ಊರನ್ನ, ನಮ್ಮ ಜನರನ್ನ, ಶಿಕ್ಷಕರನ್ನ ಪ್ರಶಂಸನೀಯ ಮಾಡ್ತಾರ ಅಂತಂದ್ರೆ ನಮ್ಮ ಜೀವನ ಸಾರ್ಥಕ ಆಯ್ತು ಅಂತ ನನಗೆ ಬಹಳ ಖುಷಿಯಾಗಿದೆ. ಇನ್ನೂ ನಮ್ಗೆ ಪ್ರಶಸ್ತಿ ಬಂದಿದ್ದಿಲ್ಲ. ನನಗೆ ಮೂಡಿ ಒಂದು ಮಠದಲ್ಲಿ ಸನ್ಮಾನ ಮಾಡ್ಬೇಕಾದ್ರೆ ನನ್ನ ಪ್ರಶಸ್ತಿ ಬಂದ್ಬಿಡತ್ತೆ ಅಂತ ಹೇಳಿ ಬಂದಿದ್ದೆ. ನನ್ನ ಶಾಲೆ ಒಂದು ಕೊನೆಯ ಹಂತದಲ್ಲಿದೆ, ಪ್ರಶಸ್ತಿ ಬರುವ ನಿರೀಕ್ಷೆಯಲ್ಲಿ ಇದ್ದೇವೆ ಅಂತ ನಾನು ಸ್ವಾಮೀಜಿಯವರ ಹತ್ರ ಭಾಷಣ ಮಾಡಿ ಬಂದೆ. 1 ತಿಂಗಳಿಗೆ ನಮಗೆ ಪ್ರಶಸ್ತಿ ಬಂತು. ಶಿವನಗೌಡರು ಫೋನ್ ಮಾಡಿ, ಮೇಡಮ್ ಅವರು ಪ್ರಶಸ್ತಿ ಬರುತ್ತಂತ ಏನ್ರಿ ಅದು ಸೋಳ್ಳ ಅಂತ ಅಂದ್ರು. ಇಲ್ರಿ, ಪ್ರಶಸ್ತಿ ನಿಜವಾಗಿಯೂ ಬದ್ಧತೆ ಅಂತ ಹೇಳಿದೆ. ಬಹಳ ಖುಷಿ ಆಯ್ತು. ಅಂತೂ ಲಾಸ್ಟಿಗೆ ಎಲ್ಲರ ಒಂದು ಅಂದ್ರೆ ಹಿಂದೆ ಇದ್ದವರೇನು ಕಡಿಮೆ ಇರಲಿಲ್ಲ. ಹಿಂದೆ ಇದ್ದಂತ 4-5 ಕಮಿಟಿಗಳಿದ್ವು. ಅವರ ಅವಧಿಯಲ್ಲಿ ಅವರು ಕೂಡ ಒಂದು ಅತ್ಯುತ್ತಮವಾದ ಕೆಲಸವನ್ನ ಮಾಡಿದ್ದಾರೆ. ಮೊದಲಿನಿಂದ ಸೇರಿದ್ದು ಲಾಸ್ಟ್ಗೆ ಒಂದು ಪ್ರಶಸ್ತಿ ಆಗಲಿ, ಏನೇ ಒಂದು ಪ್ರೋತ್ಸಾಹ ಆಗಲಿ, ಅವು ಹಾಗೆ ಸಿಗಲ್ಲ. ಮೊದಲಿಂದ 20 ವರ್ಷದಿಂದ ಕೆಲಸ ಮಾಡ್ಕೊಂತ ಬಂದು ಲಾಸ್ಟ್ಗೆ ಮತ್ತು ವಸಂತ ಮಾತೇಶ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವರ ಎಲ್ಲ ಒಂದು ಉತ್ತಮ ಉಪಾಧ್ಯಕ್ಷರು ಎಲ್ಲ SDMC ಅವರ ಒಂದು ನೇತೃತ್ವದಲ್ಲಿ
ಬಂತಲ್ಲ, ತುಂಬಾ ಖುಷಿ ಆಯ್ತು. ಅದೇ ರೀತಿ ನಮ್ಮ ಶಾಲೆಯನ್ನು ನಾವು ಇಷ್ಟಕ್ಕೆ ಬಿಡಲ್ಲ. ನಾನು ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಪ್ರತಿಯೊಂದು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾನೆ. ನಮ್ಮ ಶಾಲೆ ಇಡೀ ರಾಜ್ಯದವರು ನಮ್ಮ ಶಾಲೆಯನ್ನ ನೋಡ್ತಾರೆ. ಸದ್ಯದಲ್ಲೇ ಯೂಟ್ಯೂಬ್ ತಂಡ ಬರ್ತಾ ಇದೆ ರಾಜ್ಯದಿಂದ ನಮ್ಮ ಶಾಲೆಗೆ. ನಮ್ಮ ಶಾಲೆಯನ್ನ ಎಲ್ಲದನ್ನು ವಿಡಿಯೋ ಮಾಡ್ತಾರೆ, ಮಕ್ಕಳನ್ನ ವೀಕ್ಷಣೆ ಮಾಡ್ತಾರೆ, SDMC ಅವ್ರನ್ನ ಕರೆಸ್ತಾರೆ, ಪೋಷಕರನ್ನ ಕರೆಸ್ತಾರೆ. ಎಲ್ಲ ಒಳ್ಳೊಳ್ಳೆಯ ಅಭಿಪ್ರಾಯಗಳನ್ನ ಹೇಳ್ರಿ. ಅದು ರಾಜ್ಯ ಮಟ್ಟದ್ದು ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದ್ದು ಆ ಯೂಟ್ಯೂಬ್ ಚಾನಲ್ ಅನ್ನ ಹೊಡೆದ್ರೆ ನೀವೆಲ್ಲ ಪೋಷಕರು ಇರ್ತೀರಿ. ಅವಾಗ ನಮಗೆ ಎಷ್ಟು ಹೆಮ್ಮೆ ನೋಡಿ. ಇಡೀ ಒಂದು ದೇಶದಲ್ಲಿ ನಮ್ಮ ಶಾಲೆ ಗುರುತಿಸ್ಕೊಂಡೈತಿ ಅಂತ ಅಂದ್ರೆ ಇದು ಅಷ್ಟು ಸಾಮಾನ್ಯ ಕೆಲಸ ಅಲ್ಲ ಇದು. ಅದಕ್ಕೆ ಅದು ಈ ಸದ್ಯ ಬಾಕಿ ಇರ್ತಕ್ಕಂಥ ಕೆಲಸ ಅಂತಂದ್ರೆ ಯೂಟ್ಯೂಬ್ ಚಾನಲ್ ಬರೋದು ಬಂದಿದೆ. ಹಾಗೆ ಇದೆಲ್ಲದರ ಜೊತೆಗೆ ನಮ್ಮ ಮಕ್ಕಳ ಕಲಿಕೆನೂ ಕೂಡ ಉತ್ತಮ ಆಗಬೇಕು. ಪರೀಕ್ಷೆ ಸಮಯ ಹತ್ತಿರ ಬಂದಿದೆ. ನಾವು ಶಿಕ್ಷಕರು ಬರೀ ಒಂದು 6 ತಾಸು 7 ತಾಸು ಅವರಿಗೆ ಮಾರ್ಗದರ್ಶಕರಾಗಿ ಕಲಿಕೆಯಲ್ಲಿ ಅವರನ್ನ ತೊಡಗಿಸ್ಕೊಂತೀವಿ. ಆದರೆ ಹೆಚ್ಚಿನ ಕರ್ತವ್ಯ ಇರೋದು ಪೋಷಕರದು. ನೀವು ನಮ್ದೇನಿಲ್ಲ, ಶಾಲೆಗೆ ಮಗು ಹೋಗ್ತತಿ ಕರ್ಕೊಂಬರ್ತತಿ, ನಂದೇನು ಅಂತ ತಿಳ್ಕೊಳಂಗಲ್ಲ ನೀವು. ನಾವಿಲ್ಲಿ ಒಂದಕ್ಷರ ಅವ್ನಿಗೆ ಕಲಿಸಿದ್ವಿ ಅಂತಂದ್ರೆ ಅವ್ನು ಒಂದಕ್ಷರ ಕಂಡಿಡಕತ್ತಂದ್ರೆ ಮುಂದಿದ್ದು ನೀವು ಕಲಿಸ್ಬೇಕು. ನಿಮ್ಮ ಪ್ರೋತ್ಸಾಹನೂ ಭಾಳ ಐತಿ. ಈ ಪರೀಕ್ಷೆ ಟೈಮು ಟಿವಿಯನ್ನ ಹಚ್ಚಕ್ ಹೋಗ್ಬೇಡ್ರಿ, ಮೊಬೈಲ್ ಕೊಡ್ಬೇಡ್ರಿ, ಕುತ್ಕೊಂಡು ಓದಿಸ್ರಿ. ಪಾಠದಾಗಿನ ಬಿಟ್ರೆ ನಾವು ಬೇರೆ ಪ್ರಶ್ನೆ ಏನು ಕೊಡಲ್ಲ. 6-7ನೇ ತರಗತಿ ಪೋಷಕರಿಗೆ ಹೇಳೋದೇನಪ್ಪ ಅಂತಂದ್ರೆ, ನಾವು ಈ ವರ್ಷ ಅವ್ರಿಗೆ ಕ್ವಶನ್ ಪೇಪರ್ ತೆಗಿಯಲ್ಲ. ಅವರಿಗೆ ರಾಜ್ಯ ಮಟ್ಟದಿಂದ ಕ್ವಶನ್ ಪೇಪರ್ ಬರ್ತಾ ಇತ್ತು. ನಮ್ಗೆ ಯಾವ ಪ್ರಶ್ನೆ ಬರ್ತಾವ, ಯಾವ ಪಾಠದ ಬರ್ತೈತಿ, ಎಲ್ಲಿ ಏನ್ ಪ್ರಶ್ನೆ ಬರ್ತೈತಿ ಅಂತ ಗೊತ್ತಿಲ್ಲ. ನಾವಾಗಿದ್ರೆ 1-2 ನಂಬರ್ ಹಾಕಿ ಪಾಸ್ ಮಾಡ್ಬೋದಿತ್ತು. ಈಗ ಆ ರೀತಿ ಪಾಸ್ ಮಾಡ್ತಕ್ಕಂಥ ಅವಕಾಶ ಇಲ್ಲ. 6-7ನೇ ತರಗತಿ ಪೋಷಕರಂತೂ ಒಂದು 5 ಗಂಟೆಗೆ ಎದ್ದು 1-2 ತಾಸು ನಿಮ್ಮ ಮಕ್ಕಳಿಗಾಗಿ ಸಮಯವನ್ನ ಮೀಸಲಿಡ್ರಿ, ಓದಿಸ್ರಿ. ಆಮೇಲೆ ನಿಮ್ ಕೆಲಸವನ್ನ ಮಾಡ್ಕೊಳ್ರಿ. ಏನ್ ಅಡಿಗೆ 1-2 ತಾಸ್ನಾಗ ಏನ್ ಬೇಕೆಲ್ಲ ಮಾಡಿ ಹೋಗಿರ್ಬೋದು. ನಾವು ಇಲ್ಲಿ 6-7 ತಾಸು ಡ್ಯೂಟಿ ಮಾಡಿ ಹೋಗ್ತೀವಿ. ಮನೆ ಮತ್ತೆ ಕಸ ಹೋಗಿರ್ತೀವಿ, ಪಾತ್ರೆ ತೊಳಿತೀವಿ, ಬಟ್ಟೆ ತೊಳಿತೀವಿ. ಅರ್ಧ ಗಂಟೆದಾಗ ನಾನು 10 ರೊಟ್ಟಿ ಮಾಡ್ತೀನಿ, ಪಲ್ಯ ಮಾಡ್ತಾನೆ, ಅನ್ನ ಮಾಡ್ತಾನೆ, ಸಾರು ಮಾಡ್ತಾನೆ. ಬರೀ ಅವ ಕೆಲಸದವು ಇವ ಕೆಲಸದವು ಅಂತ ಹೇಳೋದು ಬೇರೆ. ಮೊದಲು ನಮ್ಮ ಮಕ್ಕಳ ಒಂದು ಕಲಿಕೆ ಆಗ್ಬೇಕು. ನಮ್ಮ ಮಕ್ಕಳು ಉತ್ತಮ ರೀತಿಯಲ್ಲಿ ಪ್ರಗತಿಯನ್ನ ಸಾಧಿಸಬೇಕು, ಒಳ್ಳೆಯ ಸಂಸ್ಕಾರ ಇರಬೇಕು ಅಂತ ಹೇಳ್ತಾ ನನ್ನ ಶಾಲೆಯ ಬಗ್ಗೆ ಹೇಳಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.